ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಮೇಲೆ ಇದೀಗ ಮತ್ತೊಂದು ಹೊಣೆಗಾರಿಕೆ ಬೀಳಲಿದೆ. ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಇಲಾಖೆಯ ಕೆಲಸಗಳನ್ನಲ್ಲದೆ BLO ಸೇರಿದಂತೆ ಮತ್ತಿತರ ಸಾಕಷ್ಟು ಕೆಲಸಗಳ ಒತ್ತಡದ ಮಧ್ಯೆ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ಹೆಚ್ಚುವರಿ ಕೆಲಸಗಳಿಗೆ ಕಾರ್ಯಕರ್ತೆಯರು ಗೌರವ ಧನದ ಹೊರತಾಗಿ ಅಲ್ಪ ಸ್ವಲ್ಪ ನಿಗದಿತ ಮೊತ್ತವನ್ನು ಕೂಡ ಪಡಿತಾ ಇದ್ರು. ಆದರೆ ಇದೀಗ ನಿರ್ವಹಿಸುವ ಹೆಚ್ಚುವರಿ ಹೊಣೆಗಾರಿಕೆಯ ಕೆಲಸಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಪ್ರತಿ ತಿಂಗಳು ಆಕರ್ಷಕ ಎನ್ನಬಹುದಾದ ಹೆಚ್ಚುವರಿ ಭತ್ಯೆಯನ್ನ ಪಡೆಯಲಿದ್ದಾರೆ. ನೌಕರಸ್ಥ ತಾಯಂದಿರ ಮಕ್ಕಳ ಪಾಲನೆಗಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಜ್ಯ ಸರ್ಕಾರ ಇದೀಗ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಶುಪಾಲನೆ ಯೋಜನೆಯ ಅಡಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥ ಶಿಶುಪಾಲನೆ ಅಂದ್ರೆ ಕ್ರಶ್ ಕೇಂದ್ರಗಳನ್ನು ಸಮೀಪದಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಜೊತೆ ವಿಲೀನ ಮಾಡಲಿದೆ. ಇದಲ್ಲದೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಸುಮಾರು 3,000 ಕ್ರಶ್ ಕೇಂದ್ರಗಳನ್ನು ಆರಂಭಿಸುವ ಯೋಜನೆಯನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಕ್ರಶ್ ಕೇಂದ್ರಗಳಲ್ಲಿ ನೌಕರಸ್ಥ ತಾಯಂದಿರ 6 ತಿಂಗಳಿನಿಂದ 6 ವರ್ಷ ವಯೋಮಾನದ ಮಕ್ಕಳು ದಾಖಲಾಗಬಹುದು. ನರೇಗಾ ಕಾರ್ಮಿಕರ ಮಕ್ಕಳ ಪಾಲನೆಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರಾಜ್ಯದಲ್ಲಿ ಈಗಾಗಲೇ ಕೂಸಿನ ಮನೆಗಳನ್ನ ಆರಂಭ ಮಾಡಿದೆ. ಕೂಸಿನ ಮನೆಗಳ ಫಲಾನುಭವಿ ಮಕ್ಕಳ ಆರೈಕೆಗೆ ಸರ್ಕಾರವು ಪ್ರತ್ಯೇಕವಾಗಿ ಆರೈಕೆದಾರರು ಮತ್ತು ಸಹಾಯಕಿಯರನ್ನು ನೇಮಕ ಮಾಡಿಕೊಂಡಿತ್ತು. ಇದು ಅಂಗನವಾಡಿ ಕೇಂದ್ರಗಳ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತದೆ. ಕೂಸಿನ ಮನೆಗಳನ್ನು ಪ್ರತ್ಯೇಕವಾಗಿ ಆರಂಭ ಮಾಡಬಾರದು. ಇದರಿಂದ ಅಂಗನವಾಡಿ ಫಲಾನುಭವಿಗಳ ಸಂಖ್ಯೆ ಕಡಿಮೆಯಾಗ್ತದೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದನ್ನ ನಾವು ನೋಡಿದ್ದೇವೆ. ಆದರೆ ಇದೀಗ ಆರಂಭಿಸಲು ಉದ್ದೇಶಿಸಿರುವ ಅಂಗನವಾಡಿ ಕ್ರಶ್ ಕೇಂದ್ರಗಳ ಮೇಲುಸ್ತುವಾರಿಯ ಜವಾಬ್ದಾರಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರದ್ದು ಆಗಿರುತ್ತದೆ. ಇಲ್ಲಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹೊಣೆಗಾರಿಕೆ ತುಂಬಾ ಮಹತ್ವದ್ದಾಗಿರುತ್ತದೆ. ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಅಂಗನವಾಡಿ ಕೇಂದ್ರದ ಕರ್ತವ್ಯ ನಿರ್ವಹಣೆಯ ಜೊತೆಗೆ ಶಿಶುಪಾಲನೆ ಅಂದ್ರೆ ಕ್ರಶ್ ಕೇಂದ್ರಕ್ಕೂ ಸಾಕಷ್ಟು ಸಮಯವನ್ನ ಕೊಡಬೇಕು. ಈ ಕೇಂದ್ರ ಬೇರೆ ಕಟ್ಟಡದಲ್ಲಿ ನಡೀತಾ ಇದ್ರೆ ಆ ಕಟ್ಟಡದ ಸ್ಥಳಕ್ಕೆ ಕಾರ್ಯಕರ್ತೆ ಪ್ರತಿದಿನ ತಪ್ಪದೆ ಭೇಟಿ ನೀಡಿ ಅಲ್ಲಿನ ಕರ್ತವ್ಯಗಳ ಉಸ್ತುವಾರಿಯನ್ನ ನೋಡಿಕೊಳ್ಳಬೇಕು. ಕ್ರಶ್ ಕೇಂದ್ರಕ್ಕಾಗಿ ನೇಮಕವಾಗತಕ್ಕಂತಹ ಕಾರ್ಯಕರ್ತೆ ಸಹಾಯಕಿಯರ ಕೆಲಸಗಳು ಅವರು ನಿರ್ವಹಿಸುವ ಮಕ್ಕಳ ಹಾಜರಾತಿ, ಪೀಠೋಪಕರಣ ಹಾಗೂ ಪಾಠೋಪಕರಣ ಹಾಗೂ ಅಡುಗೆ ಸಾಮಾನುಗಳ ದಾಖಲಾತಿ, ವೈದ್ಯಕೀಯ ತಪಾಸಣೆ ಇತ್ಯಾದಿಗಳ ಕುರಿತು ದಾಖಲಾತಿ ಪುಸ್ತಕಗಳಲ್ಲಿ ನಮೂದಾದ ವಿಷಯಗಳ ಮೇಲ್ವಿಚಾರಣೆಯನ್ನು ಕೂಡ ಕಾರ್ಯಕರ್ತೆಯರೇ ನಡೆಸಬೇಕು. ಕ್ರಶ್ ಕೇಂದ್ರದ ನಿರ್ವಹಣೆಯಲ್ಲಿ ಅಂಗನವಾಡಿ ಸಹಾಯಕಿಯ ಪಾತ್ರವೂ ಮುಖ್ಯವಾಗಿರುತ್ತದೆ. ಇಲ್ಲಿ ಅವರು ನಿರ್ವಹಿಸಬೇಕಾದ ಕೆಲಸವೆಂದರೆ ಅಂಗನವಾಡಿ ಕ್ರಶ್ ಕೇಂದ್ರವನ್ನು ಸಮರ್ಪಕವಾಗಿ ನಡೆಸಲು ಸಹಾಯಕಿ ನೆರವಾಗಬೇಕು. ಕ್ರಶ್ ಕೇಂದ್ರ ತಮ್ಮ ಮೂಲ ಅಂಗನವಾಡಿ ಕೇಂದ್ರದಿಂದ ಬೇರೆ ಕಡೆ ಇದ್ದರೆ ಕಾರ್ಯಕರ್ತೆಯಂತೆ ಸಹಾಯಕಿಯು ಅಲ್ಲಿಗೆ ಭೇಟಿ ನೀಡಿ ಸಮಯವನ್ನ ಕಳೆಯಬೇಕು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ರಾಷ್ಟ್ರೀಯ ಶಿಶುಪಾಲನೆ ಯೋಜನೆಯ ಅಡಿ ಅಂಗನವಾಡಿ ಕೇಂದ್ರಗಳಲ್ಲಿ ವಿಲೀನವಾಗುವ ಮತ್ತು ಹೊಸದಾಗಿ ಆರಂಭವಾಗುವ ಕ್ರಶ್ ಕೇಂದ್ರಗಳು ಅಂಗನವಾಡಿ ಕಾರ್ಯಕರ್ತೆಯರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತವೆ. ಕ್ರಶ್ ಕೇಂದ್ರಕ್ಕೆ ನೇಮಕವಾಗತಕ್ಕಂತಹ ಕಾರ್ಯಕರ್ತೆಯು ಅಂಗನವಾಡಿ ಕಾರ್ಯಕರ್ತೆಯ ಮೇಲ್ವಿಚಾರಣೆಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕಾಗುತ್ತದೆ. ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗ ಮತ್ತೊಂದು ಹೊಣೆಗಾರಿಕೆಯ ಕೆಲಸದ ಜವಾಬ್ದಾರಿ ಸಿಕ್ಕಂತಾಯಿತು. ಈ ಹೊಣೆಗಾರಿಕೆಯ ಕರ್ತವ್ಯಕ್ಕಾಗಿ ಅಂಗನವಾಡಿ ಕಾರ್ಯಕರ್ತೆಗೆ ಪ್ರತಿ ತಿಂಗಳು 1,500 ರೂಪಾಯಿಯ ಹೆಚ್ಚುವರಿ ಭತ್ಯೆ ಸಿಗಲಿದೆ. ಸಹಾಯಕಿಗೆ 750 ರೂಪಾಯಿಗಳ ಹೆಚ್ಚುವರಿ ಭತ್ಯೆಯನ್ನ ಕೊಡುವುದಾಗಿ ಸರ್ಕಾರ ಹೇಳಿದೆ. ಅಂಗನವಾಡಿ ಕ್ರಶ್ ಅಂದ್ರೆ ಶಿಶುಪಾಲನೆ ಕೇಂದ್ರಗಳ ವಿಲೀನಾತಿ ಕುರಿತಂತೆ ಸರ್ಕಾರ 2024 ಡಿಸೆಂಬರ್ 2ರಂದು ಸವಿವರವಾದ ಆದೇಶವೊಂದನ್ನ ಹೊರಡಿಸಿದೆ. ಇದರಲ್ಲಿ ಕ್ರಶ್ ಕೇಂದ್ರಗಳು ಹೇಗೆ ಎಲ್ಲಿ ಇರಬೇಕು ಎಂಬುದರ ಕುರಿತು ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಕ್ರಶ್ ಕೇಂದ್ರಗಳಿಗೆ ನೇಮಕ ಆಗ್ತಾ ಇರತಕ್ಕಂತಹ ಕಾರ್ಯಕರ್ತೆ ಸಹಾಯಕಿಯರಿಗೆ ಏನೇನು ವಿದ್ಯಾರ್ಹತೆಗಳು ಇರಬೇಕು ಎಂಬುದನ್ನು ಸಹ ತಿಳಿಸಲಾಗಿದೆ. ಇವೆಲ್ಲವುಗಳ ಸಮಗ್ರ ವಿವರಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ.